ಸರಿ ಪರ ಅದಕ್ಕಲ್ಲ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ನಾವು ತಾರ್ಲೆ ಬೂತಾಯಿ ಮತ್ತು ಏನಂತಾರೆ ಅದಕ್ಕೆ ಕಾಮೆಂಟ್ ಮಾಡಿ ಹೇಳಿ, ಮೀನನ್ನು ಕ್ಲೀನ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀವಿ. ಹಾಗೆ ಇದಕ್ಕೆ ಈಗ ಮಸಾಲವನ್ನು ರೆಡಿ ಮಾಡಬೇಕು. ನಮ್ಮ ಮಾಸ್ಟರ್ ಶೆಫ್ ಅರುಣ್ರವ್ರು ಈಗ ಮಸಾಲೆಗೆ ರೆಡಿ ಮಾಡ್ತಾ ಇದ್ದಾರೆ. ಮೊದಲು ನಾವು ಒಂದು ಪಾತ್ರೆ ತಗೊಂಡು ಅದರಲ್ಲಿ ಚಿಲ್ಲಿ ಪೌಡ್ರನ್ನು ಹಾಕಿದ್ವಿ, ಹಾಗೆ ರುಚಿಗೆ ಬೇಕಷ್ಟು ಉಪ್ಪನ್ನು ಹಾಕಿದ್ದೀವಿ. ಹಾಗೆ ಈಗ ಹಾಕ್ತಾ ಇದ್ದೀವಿ ಟರ್ಮರಿಕ್ ಪೌಡರ್, ಅರಶಿನ ಹುಡಿ. ಹಾಗೆ ಮತ್ತೆ ಹಾಕಿದ್ದು ನಿಂಬು ಹುಳಿ, ನಿಂಬುವನ್ನು ಹಾಕಿದ್ದೀವಿ. ಸಿಂಪಲಾಗಿ ಮಸಾಲವನ್ನು ರೆಡಿ ಮಾಡ್ತಾ ಇದ್ದೀವಿ. ಹಾಗೆ ಬೂತಾಯಿ ತಾರ್ಲೆ ಟೇಸ್ಟಿಯಾಗಿ ಬರುತ್ತೆ ಈ ಫ್ರೈ ಮಾಡಿದರೆ. ಯಾರಿಗೆಲ್ಲ ಈ ಮೀನು ಇಷ್ಟ ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ. ಹಾಗೆ ಮಸಾಲ ರೆಡಿ ಆಗ್ತಾ ಇದೆ, ಮಿಕ್ಸಿಂಗ್ ನಡೀತಾ ಇದೆ ಮಸಾಲದ್ದು. ಹಾಗೆ ಈಗ ಹಾಕಬೇಕು ತಾರ್ಲೆ. ಮೀನು ಬಂತು, ಹಾಗೆ ಮೀನಿಗೆ ನಾವು ಮಸಾಲವನ್ನು ಹಾಕ್ತಾ ಇದ್ದೀವಿ. ಒಂದೊಂದೇ ಮೀನನ್ನು ತಗೊಂಡು ಚೆನ್ನಾಗಿ ಅಪ್ಲೈ ಮಾಡಿ ಹಾಗೆ ಎಲ್ಲ ಮೀನಿಗೆ ನಾವು ಮಸಾಲವನ್ನು ಹಚ್ಚಿದ್ದೀವಿ. ನೀವು ನೋಡ್ತಾ ಇರುವ ಹಾಗೆ ಎಲ್ಲ ಮೀನಿಗೆ ಮಸಾಲವನ್ನು ಹಚ್ಚಿದ್ದೀವಿ. ಈಗ ಫ್ರೈ ಮಾಡೋ ಸಮಯ. ನಮ್ಮ ಮಾಸ್ಟರ್ ಶೆಫ್ ಅರುಣ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಫ್ರೈ ಮಾಡಲಿಕ್ಕೆ, ನೀವು ನೋಡ್ತಾ ಇರ್ಬೋದು. ಈಗ ಮೊದಲಿಗೆ 4 ಮೀನನ್ನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದಾರೆ, ಯಾಕೆ ಅಂದರೆ ವಿಡಿಯೋಗೆ ಬರಲಿ ಅಂತ ಸರಿಯಾಗಿ. ನಮ್ಮ ರೂಮಲ್ಲಿ ಅಡುಗೆನ ಮಾಡೋದು ಅಂದರೆ ಮಿಸ್ಟರ್ ಅರುಣ್ ಹಾಗೆ ಮಿಸ್ಟರ್ ವಿಜಯ್ನವರು. ಅವರು ಇಬ್ಬರು ಕೂಡ ಮಾಸ್ಟರ್ ಶೆಫ್ ಅಂತ ಹೇಳ್ಬೋದು ನಮ್ಮ ರೂಮಿಂದು. ತಳಪತಿ ವಿಜಯ್. ಲೋ ಫ್ಲೇಮಲ್ಲಿ ನಾವು ಈಗ ಫ್ರೈ ಮಾಡ್ತಾ ಇದ್ದೀವಿ. ಅದು ಒಂದು ಕಡೆ ಆಗ್ತಾ ಇರುತ್ತೆ. ಹಾಗೆ ನಮ್ಮ ಕಿಚನಿಂದು ಬ್ಯಾಕ್ಗ್ರೌಂಡ್ ಸ್ವಲ್ಪ ಸರಿ ಇಲ್ಲ, ಸರಿ ಮಾಡಿಸ್ಬೇಕು ಅಂತ ಹೇಳಿದ್ದೀವಿ. ಪೇಂಟ್ ಹೊಡಿಲಿಕ್ಕೆ ಹೇಳಿದ್ದೀವಿ. ಅವರು ಬರ್ತೆ ಅಂತ ಹೇಳಿದ್ದಾರೆ, ಯಾವಾಗ ಬರೋದು ಅವರು ಅಂತ ಗೊತ್ತಿಲ್ಲ. ಹಾಗೆ ನೋಡ್ತಾ ಇರ್ಬೋದು ಮೀನು ತುಂಬ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಹಾಗೆ ಅರುಣ್ ಅವರು ಬ್ಯುಸಿಯಾಗಿದ್ದಾರೆ. ಈಗ ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಅವರು, ಯಾಕೆಂದರೆ ಅದು ಫ್ಲೇವರ್ ಬರಲಿ ಅಂತ. ಫ್ರೈ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಈಗ ತೆಗೆದು ಪ್ಲೇಟಲ್ಲಿ ಹಾಕ್ತಾ ಇದ್ದೀವಿ. ಸ್ವಲ್ಪ ಹೊತ್ತಲ್ಲಿ ಊಟ ಕೂಡ ಮಾಡೋದೇ. ಈಗ ಬಿಸಿ ಬಿಸಿ ತಿನ್ನೋದ್ರಲ್ಲಿ ಟೇಸ್ಟ್ ಮಾತ್ರ ತುಂಬ ಸೂಪರಾಗಿರುತ್ತೆ. ಇದು ಸಿಂಪಲ್ ಆಗಿರೋದೊಂದು ವಿಡಿಯೋನ ಮಾಡಿದ್ವಿ. ಇನ್ನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಾವು ಏನಾದರೂ ಒಳ್ಳೆಯದಾಗಿ ಏನಾದರೂ ಸ್ಪೆಷಲ್ ವಿಡಿಯೋವನ್ನು ನಾವು ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಅವರು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ನೋಡಿ ಮತ್ತಿ ಫ್ರೈ ರೆಡಿ. ಸ್ಪೆಷಲ್ ಸ್ಟಾರ್ಟ್ ಕರ್ರಿ. சாப்பிட்றதுக்கும் சக்கரை ஐட்டிங்ஸாக ஃபுல்லாக ஸ்வீட்டாக செருப்பு பிஞ்சிரும். வெறும் சொட்டை இது மண்டையில் வெறும் முடி மட்டும்தான் இருக்குது. மூஞ்சி இப்போதான் மூடி தெரியுது.